ಬಹುತೇಕ ಕಡೆಗಳಲ್ಲಿ ಎಲ್ಲ ಚರ್ಚೆ ಆಗ್ತಾ ಇರೋದು ಏನಂತಂದ್ರೆ ಯತ್ನಾಳ್ ಅವರು ಹೊಸ ಪಕ್ಷವನ್ನು ಕಟ್ತಾರೆ ಜೊತೆಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಬಿಜೆಪಿ ನಾಯಕರನ್ನ ಬೈತಾ ಇದ್ದಾರೆ ಅಂತೇಳಿ ಆಗ್ತಾ ಇದೆ. ಬಿಜೆಪಿ ನಾಯಕ ಮೇಲೆ ಪದೇ ಪದೇ ಅವ್ರು ಇಬ್ಬರು ಪೂಜ್ಯ ತಂದೆ ಮಗನ ನಟಬೇದ ಬಿಟ್ಟ ಅದನ್ನು ಮಾಡ್ಬಿಡ್ತೀನಿ ಹೇಳಿದೆ ನಾನು. ಪದೇ ಪೂಜ್ಯ ತಂದೆ ಆ ಪೂಜ್ಯ ಮಗನ ಬೇಬೇಡಪ್ಪ, ಅದರಿಂದ ನಮಗೆ ಅವ್ನು ಸಾನುಭೂತಿ ಆಗತೈತಿ, ದಯವಿಟ್ಟು ಬೇಡ, ನಿಂದು ಏನಿತ್ತು ಲೈನ್ ಹೊಂಟಿಲ್ಲ, ಹೋಗಿ ಸಂಘಟನೆ ಮಾಡು. ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ನಾನು ಮೊನ್ನೆ ಮಾತಾಡಿದ್ನಿ, ನಮ್ಮ ಸಿದ್ದೇಶ್ವರ್ ಮಾತಾಡ್ತಾರೆ, ಹರೀಶ್ ಮಾತಾಡ್ತಾರೆ, ಕುಮಾರ್ ಬಂಗಾರಪ್ಪ ಮಾತಾಡ್ತಾರೆ, ಯಾವುದೇ ಕಾರಣಕ್ಕೂ ನಮ್ಮ ಬಸವಪ್ಪ ಪಾಟೀಲ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕೊಡೋಲ್ಲ, ಹೊರಗೆ ಕೊಡೋದಿಲ್ಲ, ಬೇರೆ ಪಾರ್ಟಿ ಮಾಡಕ್ಕೆ ಕೊಡೋದ ಏನೇ ಹೇಳೋರು, ನಮ್ಮನ್ನು ಬಿಟ್ಟಿಲ್ಲ ಅವರು. ಅವ್ರ ಸಮಾಜದಲ್ಲಿ ಸ್ವಾಮೀಜಿಯವ್ರ ಮೊದಲ ಸಮಾಜದಲ್ಲಿ ನಾವು ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ, ಭಾರತೀಯರ ಸಲುವಾಗಿ ದೇಶದ ಅಭಿವೃದ್ಧಿಗೋಸ್ಕರ ಎಲ್ಲ ಸಣ್ಣ ಬಡವರ ರೈತರ ಪರವಾಗಿ ಮಾಡುವಂಥ ಭಾರತೀಯ ಜನತಾ ಪಕ್ಷ ರಾಷ್ಟ್ರ ಮಟ್ಟದ ಕಾಶ್ಮೀರದ ಕನ್ಯಾಕುಮಾರಿ ಇರುವಂಥ ಪಕ್ಷ ಇರೋದ್ರಿಂದ ಇಲ್ಲೇ ನಮಗೆ ನ್ಯಾಯ ಸಿಗ್ತೈತೆ. ನಮಗೇನೋ ಸಣ್ಣ ಪುಟ್ಟ ತೆಳಗಿನ ಹಂತದಲ್ಲಿ ನಾಯಕರಿಂದ ನಮ್ಗೆ ನ್ಯಾಯ ಆಗಿರ್ಬೋದು, ಆದರೆ ರಾಷ್ಟ್ರೀಯ ನಾಯಕರು ನಮ್ಮ ಮೇಲೆ ವಿಶ್ವಾಸ ಇಟ್ಟಾರೆ, ನಮ್ಗೆ ನ್ಯಾಯ ಕೊಡ್ತಾರೆ. ದಯವಿಟ್ಟು ಬಸವಪ್ಪ ಪಾಟೀಲ್ ಯತ್ನಾಳ್ ಈ ಪಾರ್ಟಿ ಬಿಟ್ಟು ಹೋಗೋದಿಲ್ಲ, ಇದೇ ಪಾರ್ಟಿ ಆಗತ್ತವ್ರು ಏನೋ ಮಾತಿನ ಬರೋದ್ರಲ್ಲಿ ಮಾತಾಡಲಿ, ಅದು ನನ್ನ ಜವಾಬ್ದಾರಿ, ನಮ್ಮ ಉಳ್ಕಿದ ನಮ್ಮ ನಾಯಕರು ಎಲ್ಲ ನಮ್ಮ ಟೀಮಿನ ಜವಾಬ್ದಾರಿ ಇದೆ, ನಾವು ಇಲ್ಲೇ ಉಳಿಸ್ಕೋತೀವಿ. ಅದು ಶೀಘ್ರದಲ್ಲಿ ಮಾತಿನ ಬರದಲ್ಲಿ ಪಕ್ಷ ಮುಜುಗರ ಮಾತಾಡದೆ ಒಂದು ಒಳ್ಳೆಯ ಹೋರಾಟ ಮಾಡಲಿ, ಈ ಸಂಘಟನೆ ಆಗಲಿ, ನಮ್ಮ ಮುಂದಿನ ದಿನದಲ್ಲಿ ಅವ್ರ ಸಂಘಟನೆ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗ್ತದೆ. ನಮ್ಮ ಪಕ್ಷ ನಾವು ಯಾವುದೇ ಬಿಟ್ಟು ಕೊಡೋದಿಲ್ಲ, ಅವ್ರು ಇಲ್ಲೇ ಮುಂದುವರಿತಾರೆ. ಬಸವಪ್ಪ ಪಾಟೀಲ್ ಅವರು ಈಗ ಇದನ್ನ ಈ ಸಂದರ್ಭದಲ್ಲಿ ಮಾತಾಡ್ತಾರಲ್ಲ, ಅದು ಶೀಘ್ರದಲ್ಲಿ ಮತ್ತೊಂದು ಬಾರಿ ಮಣ್ಣು ಮುಡ್ಕೊಂಡು ಅವ್ರ ಬಾಯಿ ಮುಚ್ಚಿಸಿ ಒಳ್ಳೆಯ ರೀತಿಯಿಂದ ರಾಜ್ಯದಲ್ಲಿ ವಾತಾವರಣ ಮಾಡೋದು ಸೃಷ್ಟಿ ಮಾಡೋಕ್ಕೆ ಮಾಡ್ತೇವೆ. ಸರ್, ಒಳ್ಳೆ ಅವ್ರನ್ನ ಸಸ್ಪೆಂಡನ್ನು ರಿವೋಕ್ ಮಾಡುವಂಥದ್ದು ತಾವೇನು ಮನವಿ ಮಾಡ್ಕೋತೀನಿ ಅಂತ ಹೇಳಿದ್ರಿ? ಇಲ್ಲ, ಮಾಡ್ಕೊಂಡು ಅದು ಟೈಮೇ ಕೊಡೋಲ್ಲ ನಾವು ಬಸವನಗೌಡ. ಅದನ್ನು ನಾವು ಈಗ ನೇರವಾಗಿ ಭೇಟಿಗಿಲ್ಲ. ನೀನು ಆ್ಯಕ್ಚುಲಿ ಹುಬ್ಳಿಗೆ ನಾನು ಹೋಗ್ಬೇಕಾಯ್ತು, ರಾಮನವಮಿ ಕಾರ್ಯಕ್ರಮ ಹುಬ್ಳಿ ನಂದು ಕಾರ್ಯಕ್ರಮ ಇರ್ತದೆ, ಅದು ಗೋಕಾಕದಲ್ಲಿ ಕಾರ್ಯಕ್ರಮ ಭಾಳ ಇರೋದು ಹೋಗೋಕ್ಕಾಗಲಿಲ್ಲ. ಮತ್ತು ಲೇಟಾಗಿ ಹೋದ ನಂತರ ಯಾಕಂದ್ರೆ ಬಸವಪ್ಪ ಪಾಟೀಲ್ ಇಳಿದು ಹೋದ ನಂತರ ಅಥವಾ ಅದಕ್ಕೆ ಮೊದಲು ಭಾಷಣ ಬಂದಂದ್ರೆ ಅದಕ್ಕೊಂದು ರೂಪ ಕೊಡ್ತರು, ಒಂಟಿ ಆದರೂ ಬಸವಪ್ಪ ಪಾಟೀಲ್ ಅಂತ. ಅದಕ್ಕೆ ನಾನು ಹೋಗಲಿಲ್ಲ ನಿನ್ನೆ, ನಾನು ಆ್ಯಕ್ಚುಲಿ ಹುಬ್ಳಿ ಹೋಗ್ಬೇಕಾಯ್ತು. ನಮ್ಮ ಅಕಸ್ಮಾತ್ ಮೊದಲು ಬೇಗ ಗಡಬಡಿ ಭೇಟಿಗೆ ಬಂದು ಟೀಜ್ ಇಳಿದಿದ್ದಿ, ಯಾಕಂದ್ರೆ ಬಸವಪ್ಪ ಪಾಟೀಲ್ ಹೋದ ನಂತರ ಅದಕ್ಕೆ ಬೇರೆ ರೂಪ ಕೊಡ್ತಾರೆ, ಅದಕ್ಕೆ ಹೋಗೋದೇ ಬಿಟ್ಟು ನಾನು. ಯಾಕಂದ್ರೆ ಬಸವಪ್ಪ ಪಾಟೀಲ್ನ ಅವ್ರನ್ನ ಅವಾಯ್ಡ್ ಮಾಡ್ತಿಲ್ಲ. ನಮ್ಮ ತಂಡರು ಇವತ್ತು ಅವರು ಹಿಂದೆ ಗಟ್ಟಿಯಾಗಿದ್ದೀವಿ, ನಮ್ಮ ಪಕ್ಷ ಒಳ್ಳೆದಿರ್ತೀವಿ. ಆದಷ್ಟು ಶೀಘ್ರದಲ್ಲಿ ರಾಷ್ಟ್ರೀಯ ನಾಯಕರು ಈಗಲೇ ಬೇರೆ ರೂಪದಲ್ಲಿ ನಮ್ಮ ನಾಯಕರ ಜೊತೆ ಸಂಪರ್ಕ ಮಾಡಿದ್ದೀವಿ. ಅವರು ಆಶ್ವಾಸ ಕೊಟ್ಟರೆ ಅತಿ ಶೀಘ್ರದಲ್ಲಿ ಒಳ್ಳೆಯ ಹಂತ ಆಗ್ತದೆ, ರಾಜ್ಯಕ್ಕೆ ಒಳ್ಳೆಯ ಸಂದೇಶ ಕೊಡ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.